ವೀಕ್ಷಕರೇ ನಮಸ್ಕಾರ. ದೇಶದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಲು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅದೇ ರೀತಿ ಜನವರಿ 5 ಮತ್ತು 6ನೇ ತಾರೀಕಿನಂದು ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು 15ರಿಂದ 16 ಗಂಟೆಗಳ ಕಾಲ ಉಚಿತ ದರ್ಶನಕ್ಕೆ ಬಂದ ಭಕ್ತರನ್ನ ಕಟ್ಟಕಟ್ಟೆಯಲ್ಲಿ ಕೂಡಿ ಹಾಕಿ ದರ್ಶನವನ್ನ ಮಾಡಲಾಯಿತು. ಆದರೆ ಇದೇ ತಿಂಗಳ 10ನೇ ತಾರೀಕು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಬುಧವಾರ ಗುರುವಾರ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ಲಕ್ಷಾಂತರ ಜನ ವೈಕುಂಠ ಏಕಾದಶಿಯ ದರ್ಶನವನ್ನು ಪಡೆಯಲು ಬಂದಿದ್ದು ಸುಮಾರು 5-6 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಹೌದು ವೀಕ್ಷಕರೇ, ಜನವರಿ 10ನೇ ತಾರೀಕಿನ ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿ ದೇವಸ್ಥಾನಕ್ಕೆ ಸುಮಾರು 7ರಿಂದ 8 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದ್ದು, ತಿರುಪತಿ ಆಡಳಿತ ಮಂಡಳಿಯು ಉಚಿತ ದರ್ಶನಕ್ಕೆ ಟಿಕೆಟ್ಗಳನ್ನು ವಿತರಿಸಲು 16 ಕೌಂಟರ್ಗಳನ್ನು ತೆರೆಯಲಾಗಿತ್ತು. ಆದರೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೊದಲನೇ ಗೇಟನ್ನು ತೆರೆಯುವ ತಕ್ಷಣ ಸಾವಿರಾರು ಜನ ನುಗ್ಗಿನಲ್ಲಿ ಟಿಕೆಟ್ ಪಡೆಯಲು ಹೋದಾಗ ಕಾಲ್ತುಳಿತ ಉಂಟಾಗಿ ಸುಮಾರು 5ರಿಂದ 6 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನ ಪರಿಹಾರ ನಿಧಿಯಾಗಿ ಘೋಷಣೆ ಮಾಡಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ.